ಅಜರ ಅಂಬಿಗರ ಚೌಡಯ್ಯನವರ ಪ್ರಾಧಿಕಾರಕ್ಕೆ 32 ಕೋಟಿ ಸ್ಯಾಂಕ್ಷನ್ ಆಗಿತ್ತಲ್ಲ ಇವ ಬಿಲ್ಡಿಂಗ್ ಏನ್ರಿ ಇವ ಬಿಲ್ಡಿಂಗ್ ಇದು ಜಾಗ ಇದ್ದದಿಲ್ಲ ಅದಕ್ಕೆ ಜಿ ಶಂಕರ್ ಉಡುಪಿ ಸಾಹೇಬ್ರು ಅವರು 2 ಎಕರೆ 2.5 ಎಕರೆ ಜಮೀನು ಹಿಡಿದು ಇವನ್ನೆಲ್ಲ ಮಾಡ್ಸ್ಯಾರ ನೋಡಮ್ಮ. ಇದು ಕಲ್ಯಾಣ ಮಂಟಪ. ಅದು ಜನರು ಉಳ್ಕೊಳಕ್ಕೆ ಒಂದು ಒಳ್ಳೆ ಇದನ್ನ ಬಿಲ್ಡಿಂಗ್ ಮಾಡ್ಯಾರ. ದೊಡ್ಡ ಬಿಲ್ಡಿಂಗ್ ಇವು ಮೂರು ಅಂತಸ್ತದ ನಾವು. ಈಗ ಜಯಶಂಕರ್ ಜಾಗ ಹಿಡ್ದಿದ್ದೇನ್ರಿ ಇದು? ಹಾಂ, ಜಯಶಂಕರ್ ಮತ್ತು ಜಾಗ ಇದ್ದಿದ್ದಿಲ್ಲ ಇಲ್ಲೇ. ಅವರ ಒಳ್ಳೆ ಕೆಲಸ ಮಾಡ್ಯಾರ. ಜಯಕೋಟನ್ ಸರ್ ಅವರು ಬರೋದು ಹೋಗೋದು, ಅವರು ಉಡುಪಿಯರ. ಹಿಂಗಾಗಿ ಭಾಳ ಚಲೋ ಮಾಡ್ಯಾರ ಉಡುಪಿಯರು. ಇನ್ನು ಈಗ ಮುಗ್ದತ ಇನ್ನು ಐತ್ರಿ ಇದು ಕಟ್ಸೋದು? ಇನ್ನೂ ಒಂದು ಸ್ವಲ್ಪ ಕೆಲಸ ಐತಮ್ಮ. ಹಂಗಾದ್ರೆ ಈ ಜನವರಿ 14ಕ್ಕೆ ಓಪನಿಂಗ್ ಆಗಲ್ರಿ? ಆಗಲ್ಲ, ಇದು ಇನ್ನೂ ಸ್ವಲ್ಪ ದಿವ್ಸ ಬೇಕಾಗತಿ. ಅದು ಅಂಬಿಗರ ಚೌಡಯ್ಯನ ಒಂದು ಬಿಲ್ಡಿಂಗ್ಗಳು ಇವು. ಇಷ್ಟು ಒಂದು ದೊಡ್ಡ ಬಿಲ್ಡಿಂಗ್ ಇದರದ್ದಾಗನೂ ನೋಡಿಲ್ಲ. ಕಲ್ಯಾಣ ಮಂಟಪ ಈ ರಾಣೆಬೆನ್ನೂರಕ್ಕಿಂತ ದೊಡ್ಡ ಕಲ್ಯಾಣ ಮಂಟಪ ಇದೆ. ಅದು ನಮ್ಮಲ್ಲಿ ಜನ ಯಾರು ಗಂಗಾಮತ ಸಮಾಜದವರಾಯ್ತು, ಬೇರೆ ಜನ ಆಯ್ತು, ಬಂದು ಉಳ್ಕೊಳಕ್ಕೆ ಜಾಗನೇ ಇದ್ದಿದ್ದಿಲ್ಲ. ಈಗ ಅಲ್ಲಿ ಬಂದು ಬೇಕಾದಷ್ಟು ಜನ ಉಳ್ಕೋಬೋದು. ಅಲ್ಲಿ ಟಾಯ್ಲೆಟ್ ಐತಿ, ಆಮೇಲೆ ಗಿಡ್ರೂಮ್ ಎಲ್ಲ ಚೆನ್ನಾಗಿ ಆಗೈತೆ. ಇಲ್ಲಿ ಭಾಳ ಚೆನ್ನಾಗಿ ಮಾಡ್ಯಾರ. ಇನ್ನು ಮ್ಯಾಗ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ಸಾಗ್ತಾ ಐತಿ. ಹಾಗಾದ್ರೆ ಈ ಬಿಲ್ಡಿಂಗ್ ಮುಗಿದ ನಂತರ ಅಲ್ಲಿ ಅಂಬಿಗರ ಚೌಡಯ್ಯಂದ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾರ್ರಿ? ಅಂಬಿಗರ ಚೌಡಯ್ಯನ ಇದು ಮುಗಿಯತ್ಲೆ ಅಂಬಿಗರ ಚೌಡಯ್ಯನ ಗದ್ದಿಗೆಗೆ ಕೈ ಹಾಕೋದವ್ರು ಯಾರು? ನಮ್ಮ ಉಡುಪಿ ಅವರು ಜಿ ಶಂಕರ್ ಸಾಹೇಬರು. ಅವ್ರ ಸರ್ಕಾರದನ ಇದು 32 ಕೋಟಿ ರೂಪಾಯಿದು ಏನಿತ್ತಲ್ಲ ಅದ್ರದ್ದನೇ ಆಗಕತ್ತೈತಿ. ಒಳಗೆ ಬಿಲ್ಡಿಂಗ್ಗಳು ಭಾಳ ಚೆನ್ನಾಗಿದಾವೆ. ಒಳಗೆ ಇದು ನೋಡೋಕೆ ಹಿಂಗೆ ಐತಿ. ಒಳಗೆ ಭಾಳ ಚೆನ್ನಾಗಿದಾವೆ. ಭಾಳ ಚಂದ ಮಾಡ್ಯಾರ ಇದನ್ನ. ನೋಡೋಣ ಬರೋಣ. ಎಂಟ್ರೆನ್ಸ್ ಇದು ಹಾಲ್. ಇವೆಲ್ಲ ಇನ್ನೂ ಅರ್ಧಂಬರ್ಧವು. ಇವೆಲ್ಲ ಕೆಲಸ ಆಗ್ತವೆ. ಈಗ ಇಲ್ಲಿ ಹೋಗ್ಬೋದೇನ್ರಿ? ಇಲ್ಲಿ ಬರೋದು. ಇವೆಲ್ಲ ಆಗವು. ಇನ್ನು ಸ್ವಲ್ಪ ದಿವಸದಾಗ, ಭಾಳ ದಿವಸದಾಗ ನಡೆಯೋಲ್ಲ, ಸ್ವಲ್ಪ ದಿವಸದಾಗ ಆಗ್ತವು. ಇವೆಲ್ಲ ಟೈಲ್ಸ್ ಹಾಕ್ಯಾರ ನೋಡ್ರಿ. ಇವೆಲ್ಲ ಟೈಲ್ಸ್ ಹಾಕ್ಯಾರ. ಸ್ವಲ್ಪ ದಿವಸದಾಗ ಇವಾಗ ಕರೆಕ್ಟ್ ಆಗ್ತೈತಿ. ಇಲ್ಲಿ ಮುಂದೆ ಹತ್ತಾನ ಬಾರಮ್ಮ. ಇಲ್ಲಿ ಹತ್ತಕ್ಕೆ ಮಾಡ್ಯಾರ ಜಾಗನ. ಈ ಕಡೆ ಹತ್ತಕ್ಕೆ ಮಾಡ್ಯಾರ ಜಾಗನ. ಇದು ಅಂಬಿಗರ ಚೌಡಯ್ಯನ 32 ಕೋಟಿ ರೂಪಾಯಿ ಅನ್ನುವಂತಲ್ಲ, ಅದರಾಗ ನಡೆಯುವಂಥ ಒಂದು ಕಲ್ಯಾಣ ಮಂಟಪ. ಇದು ಎಲ್ಲಿ ದೊಡ್ಡ ಸಿಟಿಯಲ್ಲಿ ಎಲ್ಲಿಯೂ ಇಲ್ಲ ಇಂಥ ದೊಡ್ಡ ಪ್ರಮಾಣದ ಈ ಕಲ್ಯಾಣ ಮಂಟಪ. ಹಂಗೆ ನಮ್ಮ ಅಂಬಿಗರ ಚೌಡಯ್ಯನ ಕಲ್ಯಾಣ ಮಂಟಪ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆದ ಸ್ಥಳ ಆಗ್ತದೆ ಇದು. ಆಮೇಲೆ ನಮ್ಮ ಚೌಡದಾಂಪುರ ಅಂಬಿಗರ ಚೌಡಯ್ಯನ ಕ್ಷೇತ್ರ ಅಂದ್ರೆ ಎಲ್ಲರೂ ಬಂದು ನೋಡ್ಬೋದು ಈ ಬಿಲ್ಡಿಂಗ. ಇದು ಮೇನ್ದು ಪೂರ್ವಕ್ಕೆ ಮುಖ ಆಗೈತಿ. ಇದು ಪೂರ್ವಕ್ಕೆ ಮುಖ ಐತಿ. ಇದು ಇಲ್ಲಿದ್ದನ ಹತ್ತದು. ನೋಡು ಎಷ್ಟು ಚಂದ ಹೊಂದಿಸಿ ಅಂತ ಬಂದರೆ ಎಷ್ಟು ಚೆನ್ನಾಗಿದೆ. ಅಂಬಿಗರ ಚೌಡಯ್ಯನ ಮಗುವೀರರು ಉಡುಪಿಯರು, ಅವ್ರಿಗೆ ಮಗುವೀರರು ಅಂತಾರೆ. ನಮಗೆ ಒಂದೊಂಥರ 39 ಪಂಗಡಕ್ಕೆ ಏನದವಲ್ಲ, ಅದು ಒಂದು ಸ್ಥಳ ಫೇಮಸ್ ಆಗಲಿ. ಈಗ ಮಕ್ಕಾ ಮದೀನಾ ಮುಸಲ್ರಿಗೆ ಒಳ್ಳೆಯ ಸ್ಥಳ, ಆಮೇಲೆ ಕುರುಬರಿಗೆ ಕಾಗಿನಲ್ಲಿ ಒಳ್ಳೆಯ ಸ್ಥಳ, ಲಿಂಗೈತರಿಗೆ ಕೂಡಲ ಸಂಗಮ ಒಳ್ಳೆಯ ಸ್ಥಳ. ಹಂಗೆ ಇಡೀ ನಮ್ಮ ಇಂಡಿಯಾಕ್ಕೆ ಗಂಗಾಮತ ಸಮಾಜಕ್ಕೆ ಒಂದು ಒಳ್ಳೆಯ ಸ್ಥಳ ಅಂದ್ರೆ ಚೌಡಯ್ಯ ದಾನಪುರ ಬಿಟ್ಟರೆ ಎಲ್ಲಿ ಇಲ್ಲ. ಅಂಬಿಗರ ಚೌಡಯ್ಯನ ಒಂದು ಜನ್ಮ ಸ್ಥಳ, ಐಕ್ಯ ಸ್ಥಳ ಇದೊಂದು ಬಿಟ್ಟರೆ ಇಡೀ ನಮ್ಮ ಇಂಡಿಯಾದಾಗ ಎಲ್ಲಿ ಇಲ್ಲ.